morning. In the last class, we learned about how to prepare the common size income statement. Then, in the today's class, we will learn how to calculate the trend percentage. How to calculate the trend percentage. Then, for that, see the question. Question number L1. Calculate the trend percentage taking 2013 as a base year. ಹೌದಾ ಕ್ವಶನ್ ದಲ್ಲಿ ಅವನ ಏನ್ ಹೇಳ್ತಾನೆ ಯಾವುದೋ ಒಂದು ಬೇಸ್ ಇಯರ್ ತೆಗೆದುಕೊಳ್ರಿ ಅಂತ ಹೇಳ್ತಾನೆ 2013 ಬಟ್ ಅದನ್ನು ಕೊಡಲಿ ಅಥವಾ ಬಿಡಲಿ ನಾವು ಏನ್ ಮಾಡಬೇಕು ಅಕಾರ್ಡಿಂಗ್ ಟು ಕ್ವಶನ್ ಯಾವುದು ಟ್ರೆಡಿಷನಲ್ ಇರುತ್ತೋ ಓಲ್ಡ್ ಡೇಟ್ ಇರುತ್ತೋ ಅದನ್ನ ಏನ್ ತಿಳ್ಕೋಬೇಕು ಬೇಸ್ ಇಯರ್ ಅಂತ ತಿಳ್ಕೋಬೇಕು ಓಕೆ ಸೊ ಯಾಕಂದ್ರೆ ಹಿಂದಿನದನ್ನ ಆಧಾರವಾಗಿ ಇಟ್ಕೊಳ್ತೀವಿ ಸೊ ಹಾಗಾದ್ರೆ ಮತ್ತೆ ಏನ್ ಕೊಟ್ಟಿದ್ದಾನೆ ಫಸ್ಟ್ ಒಂದಿಷ್ಟು ಕ್ವಶನ್ ಅನ್ನ ನೋಡೋಣ ಆಫ್ಟರ್ವರ್ಡ್ ಸೊಲ್ಯೂಷನ್ ಹೋಗೋಣ ಸೊ ರೆವೆನ್ಯೂ ಫ್ರಮ್ ಆಪರೇಷನ್ ಕೊಟ್ಟಿದ್ದಾನೆ ನೆಕ್ಸ್ಟ್ ಏನಿದೆ ಕಾಸ್ಟ್ ಆಫ್ ಸೇಲ್ಸ್ ಇದೆ ಅದರ್ ಎಕ್ಸ್ಪೆನ್ಸ್ ಕೊಟ್ಟಾನ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಕೊಟ್ಟಾನ ಫೈನಾನ್ಸ್ ಕಾಸ್ಟ್ ಕೊಟ್ಟಾನ ಎಸ್ ಸೊ ಇಷ್ಟು ಇನ್ಫಾರ್ಮೇಶನ್ ಗಳಿವೆ ಅವುಗಳನ್ನು ತೆಗೆದುಕೊಂಡು ಏನ್ ಮಾಡ್ಬೇಕಂದ್ರೆ ಟ್ರೆಂಡ್ ಪರ್ಸೆಂಟೇಜ್ ಅನ್ನ ಫೈಂಡ್ ಔಟ್ ಮಾಡಬೇಕು ಸೊ ಹಾಗಾದ್ರೆ ಈ ಕೊಟ್ಟಂತದ್ದು ಯಾವ ಇನ್ಫಾರ್ಮೇಶನ್ ಟ್ರೆಂಡ್ ಪರ್ಸೆಂಟೇಜ್ ಬೇಕಾಗಿದೆ ನಮಗೆ ಬಟ್ ಕೊಟ್ಟಂತದ್ದು ಇನ್ಕಮ್ ಸ್ಟೇಟ್ಮೆಂಟ್ ಇನ್ಫಾರ್ಮೇಶನ್ ಇದೆ ಹಾಗಾದ್ರೆ ನಮಗೆ ಏನ್ ಬೇಕು ಅಂದ್ರೆ ಟ್ರೆಂಡ್ ಇನ್ಕಮ್ ಸ್ಟೇಟ್ಮೆಂಟ್ ಬೇಕು ಎಸ್ so trend analysis of income statement and the ಬೇಕು so let's take format ಅನ್ನು ತೆಗೆದುಕೊಳ್ಳಿ ಯಾವ ರೀತಿ ಫಾರ್ಮ್ಯಾಟ್ ಇರಬೇಕು ಸಿ ಅಲ್ಲಿ ಎಷ್ಟು ವರ್ಷಗಳಿದಾವೆ 3 ಇಯರ್ಸ್ ಇದಾವೆ then ಇನ್ನ ಪರ್ಸೆಂಟೇಜ್ ಬೇಕಾಗಿದೆ ನಮಗೆ ಟ್ರೆಂಡ್ ಪರ್ಸೆಂಟೇಜ್ trend percentage then ಇದು particulars ಆಗುತ್ತೆ ಡೇಟ್ ಹೇಳಿ ಇಯರ್ ಯಾವಾಗ ಇದಾವೆ 2015 ಸೊ ಇದು rupees then ಇನ್ನ ಟ್ರೆಂಡ್ ಪರ್ಸೆಂಟೇಜ್ ಬೇಕಾಗಿದೆ ಯಾವುದಾದ್ರು 2013 ಬೇಕು 2014 ಬೇಕು 2015 ಬೇಕು ಓಕೆ ಸೊ ಹೆಡ್ಡಿಂಗ್ ಬೇಕಾಗುತ್ತೆ ನಮಗೆ ಟ್ರೆಂಡ್ ಅನಾಲಿಸಿಸ್ ಸೊ ಇನ್ಕಮ್ statement okay trend analysis of income statement or trend analysis of income statement okay so ಇಷ್ಟು ನಮಗೆ ಏನು ಬೇಕಂದ್ರೆ ಫಾರ್ಮ್ಯಾಟ್ ಬೇಕು ಸೊ ಫಾರ್ಮ್ಯಾಟ್ ಅಲ್ಲಿ ಏನಿದೆ ನೋಡಿ ಒಂದು ಪರ್ಟಿಕ್ಯುಲರ್ಸ್ ಆಗಿ ಬೇಕು ಆಮೇಲೆ ಇಯರ್ ಗಳಿದಾವ 2013 14 15 ಅವುಗಳದ್ದು ರೂಪೀಸ್ ಅಮೌಂಟ್ ಗಳು ಬೇಕು ಇನ್ನ ಟ್ರೆಂಡ್ ಪರ್ಸೆಂಟೇಜ್ ಬೇಕು ಆನ್ ದಿ ಬೇಸಿಸ್ ಆಫ್ ಬೇಸ್ ಇಯರ್ ಯಾವುದು 2013 ಓಕೆ ಜಸ್ಟ್ ಸಿಂಪಲ್ ಅಲ್ಲಿ ಏನು ಮಾಡಿವಿ ಟ್ರೆಂಡ್ ಪರ್ಸೆಂಟೇಜ್ ತಗೊಂಡಿವಿ ಸೊ ಹಾಗಾದ್ರೆ ಈ ಮೂರು ಇಯರ್ ಗಳು ಎದಕ್ಕೆ ಬೇಕಾದ್ರೆ ನಮಗೆ ಜಸ್ಟ್ ಫಾರ್ ದಿ ಪರ್ಸೆಂಟೇಜ್ ಗೆ ಬೇಕು ಯಾವುದು 2013 14 15 ಇನ್ನ ಈ ಕ್ವೆಶ್ಚನ್ ದಲ್ಲಿ ಕ್ಲಿಯರ್ ದಲ್ಲಿ ಕೊಟ್ಟಿಬಿಟ್ಟಿದ್ದಾನೆ ಯಾವ ಇಯರ್ ಅನ್ನ ಬೇಸ್ ಆಗಿ ತೆಗೆದುಕೊಳ್ಳಿ
ಕ್ಲಿಯರ್? ಎಸ್. ಸೊ ಇಂಥ ಸಂದರ್ಭದಲ್ಲಿ ಏನ್ ಮಾಡಬೇಕು? ಎಸ್, ದ ಕ್ವಶನ್ ಅರೈಸ್ ಇನ್ ಫ್ರಂಟ್ ಆಫ್ us. ಓಕೆ, ಸೊ ಈ ಕ್ವಶನ್ ದಲ್ಲಿ ಕ್ಲಿಯರ್ ಆಗಿದ್ದಾನೆ, ಇಟ್ಸ್ ಓಕೆ. ಬಟ್ ಎಕ್ಸಾಮ್ ದಲ್ಲಿ ನಿಮಗೆ ಕ್ವಶನ್ ಬಂತು, ಸೇಮ್ ಕ್ವಶನ್ ಬಂತು, ಯಾವ ಇಯರ್ ಬೇಸ್ ಹೇಳಿಲ್ಲ. ಬೇಸ್ ಹೇಳಲಿಲ್ಲ ಅಂದ್ರೆ ಏನ್ ತಿಳ್ಕೋಬೇಕು ಅಂದ್ರೆ ಯಾವ್ದು ಮೊದಲನೇ ವರ್ಷ ಇರುತ್ತೋ, ಮೊದಲ ಓಲ್ಡ್ ಹಿಂದಿನ ಟ್ರೆಡಿಷನಲ್ ಯಾವ್ದು ಡೇಟ್ ಇರುತ್ತೋ ಅದನ್ನ ನಾವೇನ್ ಮಾಡ್ಬೇಕಂದ್ರೆ ಬೇಸ್ ಇಯರ್ ಆಗಿ ತಿಳ್ಕೋಬೇಕು. ಓಕೆ, ಆಧಾರ ವರ್ಷ ಯಾವ್ದು ಇಟ್ಕೊಳ್ತೀವಿ ನಾವು, ಹಿಂದಿನದು ಇಟ್ಕೊಳ್ತೀವಿ, ಇನ್ನು ಮುಂದಿನದು ಇಟ್ಕೊಳ್ತೀವಿ, ಆಗಬೇಕಾದದ್ದು ಗೊತ್ತಿರೋದಿಲ್ಲ, ಆದದ್ದನ್ನ ಏನ್ ಮಾಡ್ತೀವಿ ಅಂದ್ರೆ ಆಧಾರವಾಗಿ ಇಟ್ಕೊಳ್ತೀವಿ. ಹೌದಾ? ಸೊ ಹೀಗಾಗಿ ಮೊದಲಿಗೆ ಯಾವ್ದು ಟ್ರೆಡಿಷನಲ್ ಅಥವಾ ಓಲ್ಡ್ ಹಿಂದಿನ ಡೇಟ್ ಯಾವ್ದು ಇರುತ್ತೋ, ಹಿಂದಿನ ಇಯರ್ ಯಾವ್ದು ಇರುತ್ತೋ ಅದನ್ನ ಬೇಸ್ ಆಗಿ ಇಟ್ಕೋಬೇಕು. ಫಾರ್ ಎಕ್ಸಾಂಪಲ್ ನಮ್ದು ಮಾರ್ಕ್ಸ್ ಅನ್ನು ನೋಡ್ಲಿಕ್ಕೆ ಹೋದ್ವಿ ಅಂದ್ರೆ ಏನ್ ಮಾಡ್ತೀವಿ, 10th ತೆಗೆದುಕೊಂಡು 10th ಮಾರ್ಕ್ಸ್ ಅನ್ನ ಆಧಾರವಾಗಿ ಇಟ್ಕೊಂಡು 10th ಗೆ ಎಷ್ಟಾಯ್ತು ಅದರ ಆಧಾರದ ಮೇಲೆ PUC ಫಸ್ಟ್ ಇಯರ್ ನೋಡ್ತೀವಿ, ಸೆಕೆಂಡ್ ಇಯರ್ ನೋಡ್ತೀವಿ, ಮುಂದೆ ಹೋಗ್ತೀವಿ. ಹೌದಾ? ಲೈಕ್ ವೈಸ್ ಇಲ್ಲಿ ಏನಾಗುತ್ತೆ, ನಮ್ಗೆ ಪರ್ಸೆಂಟೇಜ್ ಬೇಕಾದಾಗ ಪರ್ಸೆಂಟೇಜ್ ನಾವೇನ್ ಮಾಡ್ಬೇಕಂದ್ರೆ ಓಲ್ಡ್ ಡೇಟ್ ಅನ್ನ ಆಧಾರವಾಗಿ ಇಟ್ಕೊಳ್ಬೇಕು. ಓಕೆ, ಸೊ ಹಾಗಾದ್ರೆ ಯಾವ್ದಾಯ್ತು ನಮ್ದು ಟ್ರೆಡಿಷನಲ್ ಡೇಟ್ 2013. ಸೊ 2013 ಗೆ ಏನಂತ ತಿಳ್ಕೊಬೇಕಂದ್ರೆ 100 ಯಾವ್ದು ಬೇಸ್ ಆಗಿ ಇಟ್ಕೊಳ್ತೀವೋ ದಟ್ ಇಸ್ ಕಾಲ್ಡ್ 100. ಅದನ್ನ 100 ಅಂತ ತಿಳ್ಕೊಬೇಕು. ಹೌದಾ? ಸೊ ಆಧಾರ ವರ್ಷ ಎಸ್ ಇಷ್ಟು ಇಟ್ಕೊಂಡು ಏನ್ ಮಾಡ್ಬೇಕು ಬಿಡಿಸ್ತಾ ಹೋಗ್ಬೇಕು. ಸೊ ಫಸ್ಟ್ ಆಫ್ ಆಲ್ ನೋಡ್ತಾ ಹೋಗೋಣ ಒನ್ ಬೈ ಒನ್ ಏನೇನಿದೆ. ಫಸ್ಟ್ ಏನಿದೆ ನೋಡಿ, ರೆವೆನ್ಯೂ ಫ್ರಮ್ ಆಪರೇಷನ್ ಇದೆ. ಸೊ ಸಿಸ್ಟಮ್ಯಾಟಿಕ್ ಆಗಿ ಮತ್ತೆ ನಂಬರ್ 1 ರೆವೆನ್ಯೂ ಫ್ರಮ್ ಆಪರೇಷನ್. ರೆವೆನ್ಯೂ ಫ್ರಮ್ ಆಪರೇಷನ್ ಸೊ ಎಷ್ಟು 2013 ನಲ್ಲಿ 60,000 ಇದೆ. ಆಮೇಲೆ 2014 80,000. ಆಮೇಲೆ 15 ನಲ್ಲಿ 1 lakh. ಇಷ್ಟಿದೆ. ಹೌದಾ? ಇಷ್ಟು ಕೊಟ್ಟಿದ್ದಾನೆ. ಹಾಗಾದ್ರೆ ನನಗೆ ಹೇಳ್ರಿ, ಆ ಕ್ವಶನ್ ನಲ್ಲಿ ಮತ್ತೆ ಏನಾದ್ರು ಅದರ್ ಇನ್ಕಮ್ಸ್ ಅಂತ ಏನಾದ್ರು ಕೊಟ್ಟಿದ್ದಾನೆ? ಅದರ್ ಇನ್ಕಮ್ ಎಸ್ ಯಾವುದು ಕೊಟ್ಟಿಲ್ಲ. ಸೊ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ಜಸ್ಟ್ ನೀಲ್ ಅಂತ ತೋರಿಸಬೇಕು. ಸೆಕೆಂಡ್ ಅದರ್ ಇನ್ಕಮ್, ಅದರ್ ಇನ್ಕಮ್ ಡ್ಯಾಶ್ ಡ್ಯಾಶ್. ಸೊ ಅದರ್ ಇನ್ಕಮ್ ಡ್ಯಾಶ್. ಸೊ ನೀವು ಸೈಮಲ್ಟೇನಿಯಸ್ ಆಗಿ ಒನ್ ಬೈ ಒನ್ ಏನ್ ಮಾಡಬಹುದು, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಬಹುದು. ಇಲ್ಲ ಅಂದ್ರೆ ಮೊದಲು ಏನ್ ಮಾಡೋಣ ಅಂದ್ರೆ ಫಾರ್ಮ್ಯಾಟ್ ರೆಡಿ ಮಾಡ್ಕೊಳ್ಳೋಣ. ಫಾರ್ಮ್ಯಾಟ್ ರೆಡಿ ಮಾಡಿದ ಮೇಲೆ ಈಸಿಯಾಗಿ ಒಂದೊಂದಾಗಿ ನಾವು ಏನ್ ಮಾಡೋದು ಅಂದ್ರೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋದು, ಈಸಿ ಆಗುತ್ತೆ ಮತ್ತೆ ಸ್ಪೀಡ್ ಆಗುತ್ತೆ. ಓಕೆ, ಸೊ ಫಸ್ಟ್ ಫಾರ್ಮ್ಯಾಟ್ ರೆಡಿ ಮಾಡೋಣ. ಸೊ ಹಾಗಾದ್ರೆ ಯಾವುದು ಕೊಟ್ಟಿಲ್ಲ ಅಂದ್ರೆ ಇಷ್ಟಿಗೆ ಕ್ಲೋಸ್ ಮಾಡ್ಬೇಕಿದ್ದಾನೆ. ಕ್ಲೋಸ್ ಮಾಡ್ರಿ. ಎಷ್ಟಿದೆ? 60,000. ಇದು 80,000. ನೆಕ್ಸ್ಟ್ ಇದು 1 lakh ಆಯ್ತು. ಹೌದಾ? ಇದಕ್ಕೆ ಏನಂತ ಕರೀತೀವಿ ನಾವು? ಟೋಟಲ್ ರೆವೆನ್ಯೂ. ಸೊ ನಂಬರ್ 3 ಟೋಟಲ್ ರೆವೆನ್ಯೂ ಅಂತ ಕರೀತೀವಿ. ಆಫ್ಟರ್ ವರ್ಡ್ಸ್ ನಂಬರ್ 4 ಏನ್ ಬೇಕು ಅಂದ್ರೆ ಎಕ್ಸ್ಪೆನ್ಸಸ್ ಬೇಕು. ಸೊ ಎಕ್ಸ್ಪೆನ್ಸ್ ಬೇಕಾದಾಗ ಎಕ್ಸ್ಪೆನ್ಸ್ ಅಲ್ಲಿ ಮತ್ತೆ ಒಂದಿಷ್ಟು ಕ್ರೋನಾಲಜಿಕಲ್ ಆರ್ಡರ್ ಅಲ್ಲಿ ಹೋಗ್ತೀವಿ. ಮೊದಲಿಗೆ ಕಾಸ್ಟ್ ಆಫ್ ಮಟೀರಿಯಲ್ ಕನ್ಸ್ಯೂಮ್ ಬೇಕು. ಹೌದಾ? ಕೊಟ್ಟಿದ್ದಾನೆ? ಕೊಟ್ಟಿಲ್ಲ. ಹಾಗಾದ್ರೆ ಮತ್ತೆ ಏನ್ ಕೊಟ್ಟಿದ್ದಾನೆ? ನೆಕ್ಸ್ಟ್ ಕಾಸ್ಟ್ ಆಫ್ ಸೇಲ್ಸ್ ಕೊಟ್ಟಿದ್ದಾನೆ. ಹೌದಾ? ಆ ಕಾಸ್ಟ್ ಆಫ್ ಸೇಲ್ಸ್ ಅನ್ನು ತೆಗೆದುಕೊಳ್ತೀವಿ. ಸೊ ಕಾಸ್ಟ್ ಆಫ್ ಸೇಲ್ಸ್ ತಗೋರಿ. ಕಾಸ್ಟ್ ಆಫ್ ಸೇಲ್ಸ್ ಕಾಸ್ಟ್ ಆಫ್ ಸೇಲ್ಸ್ ಎಷ್ಟಿದೆ? 30,000 2013 ದಲ್ಲಿ ಇದೆ. ನೆಕ್ಸ್ಟ್ 14 ದಲ್ಲಿ 50,000. ನೆಕ್ಸ್ಟ್ 60,000 ಇಷ್ಟಿದೆ. ಹೌದಾ? ನೆಕ್ಸ್ಟ್ ಇನ್ನ ಕಾಸ್ಟ್ ಆಫ್ ಸೇಲ್ಸ್ ಆದ್ಮೇಲೆ ನೆಕ್ಸ್ಟ್ ಏನ್ ಕೊಟ್ಟಿದ್ದಾನೆ? ಫೈನಾನ್ಸ್ ಕಾಸ್ಟ್ ಇದೆ. ಬಟ್ ಅದಕ್ಕಿಂತ ಮೊದಲಿಗೆ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಕೊಟ್ಟಿದ್ದಾನೆ ನೋಡಿ. ಹೌದಾ? ಎಂಪ್ಲಾಯೀಸ್ ಬೆನಿಫಿಟ್ ಕಾಸ್ಟ್ ಇದೆ ಅಥವಾ ಎಂಪ್ಲಾಯೀಸ್ ಬೆನಿಫಿಟ್ ಎಕ್ಸ್ಪೆನ್ಸ್ ಬೇಕಾಗುತ್ತೆ ನಮಗೆ. ಆಫ್ಟರ್ ವರ್ಡ್ಸ್ ಫೈನಾನ್ಸ್ ಕಾಸ್ಟ್ ಬೇಕಾಗುತ್ತೆ. ಸೊ ತಗೋರಿ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅಥವಾ ಎಕ್ಸ್ಪೆನ್ಸ್ ಎಷ್ಟಿದೆ? 13 ದಲ್ಲಿ 5,000 ಇದೆ. ನೆಕ್ಸ್ಟ್ 6,000 ಇದೆ. ನೆಕ್ಸ್ಟ್ 10,000. This sum. In this question directly
wages to salary, leave encashment, provident fund or any allowances to ಯಾರಿಗೆ ವರ್ಕರ್ಗಳಿಗೆ ಹಿಂಗೆ ಏನಾದ್ರು ಕೊಟ್ಟ ಅಂದ್ರೆ ಅವುಗಳನ್ನ ಯಾವ ರೀತಿ ಬರೀಬೇಕು ಅಂತ ಹೇಳಿದ್ರೆ ವರ್ಕಿಂಗ್ ನೋಟ್ ಹಾಕಬೇಕು. ವರ್ಕಿಂಗ್ ನೋಟ್ ಏನಂತ ಅನ್ಬೇಕಂದ್ರೆ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ಅನ್ಬೇಕು. ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸ್ ತಂದು ಅದರೊಳಗಡೆ ಸ್ಯಾಲರಿ ಟು ಏನು ವರ್ಕರ್ ವೇಜಸ್, ಪ್ರಾವಿಡೆಂಟ್ ಫಂಡ್, ಲೀವ್ ಎನ್ಕ್ಯಾಶ್ಮೆಂಟ್, ಕಮಿಷನ್ ಏನೆಲ್ಲ ಕೊಟ್ಟಿರ್ತಾನೋ ಅಂದ್ರೆ ಅದು ಹೆಸರೊಳಗಡೆನೆ ಇದೆ ಏನು ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಆಫ್ ಎಕ್ಸ್ಪೆನ್ಸ್. ಅಂದ್ರೆ ಎಂಪ್ಲಾಯಿಗೆ ಏನ್ ಬೆನಿಫಿಟ್ ಗಳಾಗ್ತವೆ ಅಂದ್ರೆ ಗೌರ್ಮೆಂಟ್ ಏನ್ ಕೊಡ್ತಾರೆ, ಸ್ಯಾಲರಿ ಕೊಡಬಹುದು, ಕಮಿಷನ್ ಕೊಡಬಹುದು, ವೇಜಸ್ ಕೊಡಬಹುದು, ಟ್ರಾವೆಲಿಂಗ್ ಅಲೌನ್ಸಸ್ ಕೊಡಬಹುದು, ಡಿಯರ್ನೆಸ್ ಅಲೌನ್ಸಸ್ ಕೊಡಬಹುದು, ಪ್ರಾವಿಡೆಂಟ್ ಫಂಡ್ ಕೊಡಬಹುದು, ಪೆನ್ಷನ್ ಕೊಡಬಹುದು. ಸಾಕಷ್ಟು ಇದಾವಲ್ಲ, ಅವೆಲ್ಲ ವರ್ಕಿಂಗ್ ನೋಟ್ ಹಾಕಿ ಬರೀಬೇಕು. ಅಲ್ಲಿ ವರ್ಕಿಂಗ್ ನೋಟ್ ಹಾಕಬೇಕು, ಅದನ್ನೆಲ್ಲ ಟೋಟಲ್ ಮಾಡಬೇಕು, ಟೋಟಲ್ ಮಾಡಿ ಒಂದೇ ಅಮೌಂಟ್ ಇನ್ಕಮ್ ಬರೀಬೇಕು. ಗೊತ್ತಾಯ್ತು ಸರ್? ನೆಕ್ಸ್ಟ್ ಇದಾಯ್ತು. ಇನ್ನು ನೆಕ್ಸ್ಟ್ ಫೈನಾನ್ಸ್ ಕಾಸ್ಟ್ ಇದೇನು? ಎಸ್. ಸೊ ಫೈನಾನ್ಸ್ ಕಾಸ್ಟ್ ತಗೋರಿ. ಫೈನಾನ್ಸ್ ಕಾಸ್ಟ್. ಸೊ ಫೈನಾನ್ಸ್ ಕಾಸ್ಟ್ ಎಷ್ಟು? 3000. ನೆಕ್ಸ್ಟ್ 4000. ನೆಕ್ಸ್ಟ್ 2000. ಇನ್ ಕೇಸ್ ನಿಮ್ಮ ಎಕ್ಸಾಮ್ಗೆ ಒಂದು ಕ್ವಶನ್ ಕೇಳಿರಪ್ಪ, ರೈಟ್ ಎನಿ ಟು ಎಕ್ಸಾಂಪಲ್ಸ್ ಫಾರ್ ಫೈನಾನ್ಸ್ ಕಾಸ್ಟ್ ಅಂತ. ಫೈನಾನ್ಸ್ ಕಾಸ್ಟ್ ಗೆ ಒಂದೆರಡು ಎಕ್ಸಾಂಪಲ್ ಹೇಳ್ರಿ ಅಂತ ಅಂದ್ರೆ ಏನೇನು ಹೇಳ್ತೀರಿ? ಏನ್ ಹೇಳ್ಬೋದು? ಫೈನಾನ್ಸ್ ಕಾಸ್ಟ್ ಅಲ್ಲಿ ಬರುತ್ತೆ, ಇಂಟ್ರೆಸ್ಟ್ ಬರುತ್ತೆ. ಹೌದಾ? ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಹೇಳ್ಬೋದು, ಇಂಟ್ರೆಸ್ಟ್ ಆನ್ ಬಾಂಡ್ ಆರ್ ಇಂಟ್ರೆಸ್ಟ್ ಆನ್ ಬಾರೋವಿಂಗ್ಸ್. ಓಕೆ, ಸೊ ಇವುಗಳನ್ನ ಏನ್ ಮಾಡ್ಬೋದು ಅಂದ್ರೆ ಎಕ್ಸಾಂಪಲ್. ಸೊ ಈ ರೀತಿ ಕೊಟ್ಟ ಅಂದ್ರೆ ಏನ್ ಮಾಡೋದು, ವರ್ಕಿಂಗ್ ನೋಟ್ ಹಾಕಿ ಅದನ್ನ ಟೋಟಲ್ ಮಾಡಿ ಇನ್ಕಮ್ ಬರೀಬೇಕು. ಇಲ್ಲ ಅಂದ್ರೆ ಡೈರೆಕ್ಟ್ ಓನ್ಲಿ ಫೈನಾನ್ಸ್ ಕಾಸ್ಟ್ ಕೊಟ್ಟಿದ್ರೆ ಅಂದ್ರೆ ಡೈರೆಕ್ಟ್. ನೆಕ್ಸ್ಟ್ ನೆಕ್ಸ್ಟ್ ಏನಿದೆ ನೋಡ್ರಿ, ಅದರ್ ಎಕ್ಸ್ಪೆನ್ಸ್. ಅದಕ್ಕಿಂತ ಮೊದಲು ಏನಾದ್ರು ಡೆಪ್ರಿಷನ್ ಅಲ್ಲಿ ಏನಾದ್ರು ಕೊಟ್ಟಿದ್ದಾನೇನು? ಏನು ಕೊಟ್ಟಿಲ್ಲ. ಎಸ್. ಸೊ ಏನು ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ಲಿ ಲಾಸ್ಟ್ ಗೆ ಅದರ್ ಎಕ್ಸ್ಪೆನ್ಸ್ ತಗೋರಿ. ಅದರ್ ಎಕ್ಸ್ಪೆನ್ಸಸ್. ಅದರ್ ಎಕ್ಸ್ಪೆನ್ಸಸ್ ಎಷ್ಟಿದೆ ನೋಡ್ರಿ? 10,000 ಇದೆ. ಆಫ್ಟರ್ ದಟ್ 15,000 ಇದೆ. ನೆಕ್ಸ್ಟ್ 20,000. ಸೊ ಇಷ್ಟು ಏನು ಅಂತ ಹೇಳಿದ್ರೆ ಎಕ್ಸ್ಪೆನ್ಸ್ಗಳು ನಮ್ಮ. ಸೊ ಇವುಗಳನ್ನೆಲ್ಲವನ್ನ ಏನು ಮಾಡಬೇಕಂದ್ರೆ ಟೋಟಲ್ ಮಾಡಬೇಕು. ಸೊ ಟೋಟಲ್ ದೆನ್ ಇವುಗಳಿಗೆ ನಂಬರ್ ಎಷ್ಟು? 5. ಏನಂತ ಹೇಳ್ತೀವಿ? ಟೋಟಲ್ ಎಕ್ಸ್ಪೆನ್ಸಸ್. ಸೊ ನಾವು ಇಲ್ಲಿ ಹೆಸರು ಕೊಟ್ಬಿಡೋಣ. ಟೋಟಲ್ ರೆವೆನ್ಯೂಗೆ ಏನನ್ನ ಎ, ಟೋಟಲ್ ಎಕ್ಸ್ಪೆನ್ಸ್ ಗೆ ಬಿ. ಒಂದಿಷ್ಟು ಹೆಸರು ಕೊಟ್ರೆ ಒಂದು ಈಸಿ ಆಗುತ್ತೆ. ದೆನ್ ಟೋಟಲ್ ಎಕ್ಸ್ಪೆನ್ಸ್ ಮಾಡಿ ಎಷ್ಟಾಯ್ತು? 48,000 ಆಯ್ತು. ಆಫ್ಟರ್ ದಟ್ 75,000 ಆಯ್ತು. ದೆನ್ ನೆಕ್ಸ್ಟ್ ಟೋಟಲ್ ಮಾಡಿ ಎಷ್ಟಾಯ್ತು? 92,000 ಆಯ್ತು. ಕ್ಲಿಯರ್? ಎಷ್ಟಾಯ್ತು? ಸೊ ಇನ್ನು ನಮಗೆ ಏನ್ ಬೇಕು ಅಂತ ಕೇಳಿದ್ರೆ ಟೋಟಲ್ ರೆವೆನ್ಯೂ ಒಳಗಡೆ ಟೋಟಲ್ ಎಕ್ಸ್ಪೆನ್ಸ್ ಅನ್ನ ಲೆಸ್ ಮಾಡಿದಾಗ ಏನ್ ಬರುತ್ತೆ? ಪ್ರಾಫಿಟ್ ಬರುತ್ತೆ. ಸೊ ಅದು ಪ್ರಾಫಿಟ್ ಯಾವುದು ಅಂತ ಕೇಳಿದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನಂಬರ್ 6 ಬೇಕು. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಹೆಂಗ್ ಬರುತ್ತೆ? ಇದು a ಮೈನಸ್ ಬಿ. a ಮೈನಸ್ ಬಿ ಬರುತ್ತೆ. ಸೊ a ಮೈನಸ್ ಬಿ ಮಾಡಿ ಅಂದ್ರೆ ಇಲ್ಲಿ 16,000 ಇದೆ ಯಾವುದು ರೆವೆನ್ಯೂ, ಅದರೊಳಗಡೆ 48,000 ಮೈನಸ್ ಮಾಡಿ 12,000 ಆಯ್ತು. ಆಫ್ಟರ್ ದಟ್ 80,000 ಅಲ್ಲಿ 75 ಲೆಸ್ ಮಾಡಿ 5,000 ಆಯ್ತು. ಆಫ್ಟರ್ ದಟ್ 1 lakh ಅಲ್ಲಿ 92,000 ಲೆಸ್ ಮಾಡಿ ಎಷ್ಟು? 8,000 ಅಲ್ಲ ಹೌದಾ? 1 lakh minus 92. ದೆನ್ ಏನಾಯ್ತು ಅಂದ್ರೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಯ್ತು. ಹಾಗಾದ್ರೆ ನನಗೆ ಹೇಳಿ, ಕ್ವಶನ್ ದಲ್ಲಿ ಏನಾದ್ರು ಇನ್ಕಮ್ ಟ್ಯಾಕ್ಸ್ ಅಂತ ಏನಾದ್ರು ಕೊಟ್ಟಿದ್ದಾನೇನು? ಕೊಟ್ಟಿಲ್ಲ. ಎಸ್, ಕೊಟ್ಟಿದ್ದಾಗ ಏನ್ ಮಾಡ್ತಿದ್ರಿ? ನಂಬರ್ 7 ಇನ್ಕಮ್ ಟ್ಯಾಕ್ಸ್ ಅಂತಿದ್ರಿ, ಇದರೊಳಗೆ ಲೆಸ್ ಮಾಡ್ತಿದ್ರಿ. ಆಫ್ಟರ್
ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರ್ತದೆ. ಓಕೆ, ಬಟ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಇಲ್ಲಿಗೆ ನಮ್ಗೆ ಏನಾಯ್ತು ಆನ್ಸರ್ ಮುಗಿತು. ಸೊ ಹಾಗಾದ್ರೆ ಇನ್ನೇನು ಬೇಕಾಗಿದೆ ನಮಗೆ? ಪರ್ಸೆಂಟೇಜ್ ಬೇಕಾಗಿದೆ. ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದು ಸಾಕಷ್ಟು ಈಸಿ ಇದೆ. ಈ ಫಾರ್ಮ್ಯಾಟ್ ರೆಡಿ ಮಾಡಿದ್ರಿ. ಸೊ ಫಾರ್ಮ್ಯಾಟ್ ರೆಡಿ ಮಾಡಿದ್ರೆ 2 ರಿಂದ 3 ನಿಮಿಷದಲ್ಲಿ ಪರ್ಸೆಂಟೇಜ್ ಎಲ್ಲಾನು ಕ್ಯಾಲ್ಕುಲೇಟ್ ಮಾಡ್ತೇವೆ. ಹೆಂಗೆ ಸಿ ಇಲ್ಲ ಯಾವ ರೀತಿ ನಾವು ಯಾವ್ದನ್ನ ಬೇಸ್ ಆಗಿ ತಿಳ್ಕೊಂಡಿವಿ? 2013 ಅನ್ನ ಬೇಸ್ ಆಗಿ ತಿಳ್ಕೊಂಡಿವಿ ಅಂದ್ರೆ 2013 ಅನ್ನ ನಾವು 100 ಅಂತ ತಿಳ್ಕೋಬೇಕು. 2013 ನ 100 ಯಾಕಂದ್ರೆ ಆಧಾರ ವರ್ಷ ಅದರ ಮೇಲೆ ನಾವ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಇವುಗಳ ಪರ್ಸೆಂಟೇಜ್ ನೋಡ್ತಾ ಇದೀವಿ. ಸೊ ಹಾಗಾದ್ರೆ ಇದೇನ 100 ಅಂತ ತಿಳ್ಕೊಂಡಿರೋ 2013 ಸೊ ಇವುಗಳೆಲ್ಲವೂ 100 ಅಂತ 100 so each one so ಇವೆಲ್ಲ ಏನು ಬಂದು 100 ಓಕೆ ಹೆಂಗ್ ಬಂದು ಗೊತ್ತಾಯ್ತಲ್ಲ. ಸೊ ಏನಿದು ಬೇಸ್ ಇಯರ್ ಆಗಿ ತೆಗೆದುಕೊಂಡಿವಿ 2013. ಸೊ 2013 ಬೇಸ್ ಇಯರ್ ಮೀನ್ಸ್ ಇವುಗಳೆಲ್ಲ ಏನು ಮಾಡಬೇಕಂದ್ರೆ 100 ಆಧಾರ ವರ್ಷ ಯಾವತ್ತಿದ್ರು 100% ಇರುತ್ತೆ. ಸೊ ಅದರ ಆಧಾರದ ಮೇಲೆ ಏನ್ ಬೇಕಂದ್ರೆ 2014 15 ಬೇಕು ಹೌದಾ. ಸೊ ಇನ್ನು ಹಾಗಾದ್ರೆ ಬರ್ರಿ ನೋಡ್ರಿ ಹೆಂಗೆ ನಮಗೆ 2014 ಬೇಕಾಗಿದೆಲ್ಲ ಈಸಿ ಇದೆ. ಒಂದು ಹೇಳ್ತೀನಿ ನೋಡ್ರಿ ನಿಮಗೆ 60,000 ಇದೆ ಅಮೌಂಟ್. 60,000 ಗೆ ಎಷ್ಟು 100 60,000 100 ಆದ್ರೆ 80,000 ಗೆ ಎಷ್ಟು? ಕ್ವೆಶ್ಚನ್ ಮಾರ್ಕ್. ಏನ್ ಮಾಡ್ತೀರಿ? ಕ್ರಾಸ್ ಮಲ್ಟಿಪ್ಲಿಕೇಶನ್. ಸೊ 80,000 into 100 divided by 60,000 ಎಷ್ಟು ಬಂತು? 133 ಬರುತ್ತಾ? ಎಸ್. ಸೊ 133. ಸೊ 0.33 ಬರುತ್ತಂದ್ರೆ ಇಲ್ಲೆಲ್ಲ ಪಾಯಿಂಟ್ ಮಾಡ್ಕೊಂಡು ಬಿಡೋಣ. 100.00. ಸೊ 100.00 ಆಯ್ತು ಇದೆಲ್ಲ ಕ್ಲಿಯರ್. ದೆನ್ ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕಂದ್ರೆ 133.33 ಕಾನ್ಸೆಪ್ಟ್ ಕ್ಲಿಯರ್? ಎಸ್ ಆರ್ ನೋ? ಎಸ್. ದ ನೆಕ್ಸ್ಟ್ ಹಾಗಾದ್ರೆ once again ಇಲ್ಲಿ ಹೆಂಗೆ ಇಲ್ಲಿ 60,000 ಇದೆ. 60,000 ಗೆ 100 ಆದ್ರೆ 80,000 ಗೆ ಎಷ್ಟು ಮತ್ತೆ ಇದೆ ಹೌದಾ? ಟೋಟಲ್ ಮಾಡಿದ್ವಿ ಅದರ ಇನ್ಕಮ್ ಯಾವ್ದಿಲ್ಲ ಆಗಿತ್ತು. ಸೊ ಎಷ್ಟಾಯ್ತು? 133.33. ಯಾಕಂದ್ರೆ ಅದರ ಇನ್ಕಮ್ ಯಾವ್ದು ಇರಲಿಲ್ಲ ಹೌದಾ? ಅದಕ್ಕಾಗಿ ಏನ್ ಮಾಡಿದ್ವಿ ಮತ್ತೆ ಸೇಮ್ ಪರ್ಸೆಂಟೇಜ್ ಕ್ಯಾರಿ ಫಾರ್ವರ್ಡ್ ಮಾಡಿದ್ವಿ. ದಟ್ ಇಸ್ ವಾಟ್ 133.33. ದ ನೆಕ್ಸ್ಟ್ ಒನ್ once again ನೋಡಿ ಇಲ್ಲಿ 30,000 ಇದೆ. 30,000 ಗೆ ಎಷ್ಟು? 30,000 ಗೆ 100% ಆದ್ರೆ 50,000 ಗೆ ಎಷ್ಟು? ಕ್ರಾಸ್ ಮಾಡಬೇಕು. ಹೆಂಗ್ ಮಾಡ್ತೀರಿ? 30,000 ಗೆ 100 ಆದ್ರೆ 50,000 ಗೆ ಎಷ್ಟು? 50,000 into 100 divided by 30,000 ಎಷ್ಟು? 166.66 166. ಅಂದ್ರೆ 67 ಕಾನ್ಸೆಪ್ಟ್ ಕ್ಲಿಯರ್? ಎಸ್. ದ ನೆಕ್ಸ್ಟ್ ಇನ್ನ ಒಂದು ನಮಗೆ ಗೊತ್ತಿರಬೇಕು ಯಾವ ಆಧಾರ ವರ್ಷ ಇಟ್ಕೊಂಡಿವೋ ಆ ಎಲ್ಲ ಅಮೌಂಟ್ ಏನಾಗಿರ್ತವೆ ಡಿನಾಮಿನೇಟರ್ ಆಗಿರ್ತವೆ, ಛೇದ ಆಗಿರ್ತವೆ. ಈಗ ಡಿವೈಡ್ ಬೈ ಇರಬೇಕಲ್ಲ ಹೌದಾ? ಇದೇನಾಯ್ತು? ಇದು 30,000 ಆಯ್ತು. ಆಫ್ಟರ್ವರ್ಡ್ಸ್ 5,000 ಗೆ 100 ಆದ್ರೆ 6,000 ಗೆ ಎಷ್ಟು? 6,000 into 100 divided by 5,000. ಸೊ ಎಷ್ಟು ಬರುತ್ತೆ? 120 ಅಷ್ಟೇ. 120.00 ನೋಟ್ ಮತ್ತೆ once again 3,000 ಗೆ 100 ಆದ್ರೆ 4,000 ಗೆ ಎಷ್ಟು? 133.33. Afterwards 10,000 ಗೆ 100 ಆದ್ರೆ 15,000 ಗೆ ಎಷ್ಟು? ಏನ್ ಮಾಡ್ತೀರಿ? 15,000 into 100 divided by 10,000 ಎಷ್ಟು ಆಗುತ್ತೆ? 150. So 150.1
Concept clear? Yes. The next. Once again, ಇಲ್ಲಿ ಒಂದು 48,000 ಇದೆ. 48,000 ಗೆ 100 ತಿಳ್ಕೊಂಡಿವಿ. 48,000 ಗೆ 100 ಆದ್ರೆ 75,000 ಗೆ ಎಷ್ಟು? ಕ್ವೆಶ್ಚನ್ ಮಾರ್ಕ್. ಎಷ್ಟಾಗುತ್ತೆ? 56.25. Next. 12,000 ಗೆ 100 ಆದ್ರೆ 5,000 ಗೆ ಎಷ್ಟು? 41.66. Only 41. ಅಂದ್ರೆ 6 7 ಆಗುತ್ತೆ. ರೌಂಡೆಡ್ ಅಪ್ ಮಾಡಬೇಕು. ನೆಕ್ಸ್ಟ್ ಇನ್ನ ಇದು ಯಾವಾಯ್ತು? 2014 ಆಯ್ತು. ಇನ್ನೇನ್ ಬೇಕಾಗಿದೆ? 2015. ಒನ್ಸ್ ಅಗೇನ್ ಯಾವ್ದು ಆಧಾರ ಇಟ್ಕೊಂಡಿವಿ? 2013 ಇಟ್ಕೊಂಡಿವಿ. ಒನ್ಸ್ ಅಗೇನ್ ಸೇಮ್ 60,000 ಗೆ 100 ಆದ್ರೆ 1 lakh ಗೆ ಎಷ್ಟು? 15 ಬೇಕಾದ್ರೆ 15 ಅಮೌಂಟ್ ನೋಡ್ಬೇಕು. ಓನ್ಲಿ 15% ಬೇಕಾದಾಗ 15 ಅಮೌಂಟ್ ಮಾತ್ರ ನೋಡ್ಬೇಕು. ಹೌದಾ? ಎಸ್ ಹಾಗಾದ್ರೆ 60,000 ಗೆ 100 ಆದ್ರೆ 1 lakh ಗೆ ಎಷ್ಟು? 166. 166.67 ರೌಂಡೆಡ್ ಅಪ್ ಮಾಡಿ. ನೆಕ್ಸ್ಟ್ ಒನ್ಸ್ ಅಗೇನ್ ಇಲ್ಲಿ ಏನಾಗುತ್ತೆ? 60,000 ಗೆ 100 ಆದ್ರೆ 1 lakh ಗೆ ಎಷ್ಟು? ಸೊ ಇಲ್ಲಿ ಎಷ್ಟು ಬರುತ್ತೆ? 166.67 ಬರುತ್ತೆ. ಯಾಕಂದ್ರೆ ಅದರ್ ಇನ್ಕಮ್ ಏನು ಇರಲಿಲ್ಲ. ಡ್ಯಾಶ್. ನೆಕ್ಸ್ಟ್ ಇನ್ನ 30,000 ಗೆ 100 ಆದ್ರೆ 60,000 ಗೆ ಎಷ್ಟು? ಅದು ಡಬಲ್ 200 ಆಯ್ತು. 200.00. That's clear. The next 5,000 ಗೆ 100 ಆದ್ರೆ 6,000 ಗೆ ಎಷ್ಟು? 6,000 into 100 divided by 5. ಎಷ್ಟಾಗುತ್ತೆ? ಸಾರಿ 6,000 ಅಲ್ಲ 10,000 ಇದೆಯಲ್ಲ ಆ ಡಬಲ್ ಆಗಿದೆ. ಸೊ 5,000 ಗೆ 100 ಆದ್ರೆ 2015 ಎಷ್ಟು? 10,000. Yes. So 10,000 ಗೆ ಎಷ್ಟು? 200. Next 200.00. Next 3,000 ಗೆ 100 ಆದ್ರೆ 2,000 ಗೆ ಎಷ್ಟು? 66.67. 66.67. Next 10,000 ಗೆ 100 ಆದ್ರೆ 20,000 ಗೆ ಎಷ್ಟು? ಡಬಲ್ ಆಗಿದೆ. 200 ಆಗಿದೆ. So 200.00. Then next so 48,000 ಗೆ 100 ಆದ್ರೆ 92,000 ಗೆ ಎಷ್ಟು? 191.67. 191.67 ಆಯ್ತು. ಆಫ್ಟರ್ವರ್ಡ್ಸ್ ಲಾಸ್ಟ್ ಒನ್ 12,000 ಗೆ 100 ಆದ್ರೆ 8,000 ಗೆ ಎಷ್ಟು? 66.67. 66.67. 67. Yes. By this on the trend analysis income statement ಏನಾಯ್ತು? ಕಂಪ್ಲೀಟ್ ಆಯ್ತು. Then close this statement. Statement ಅನ್ನು ಕ್ಲೋಸ್ ಮಾಡಿ. Then remove the extra lines. ಇಷ್ಟು ಬಿಡಿಸಿದ್ರೆ ನಿಮ್ಮ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್? 5 ಮಾರ್ಕ್ಸ್. ಕ್ಲಿಯರ್? ಈಸಿ ಇದೆ, ಬೋರ್ಡ್ ಇದೆ, ಬಂದ್ರೆ ಬಿಡಿಸಬಹುದು.